ಬನ್ನಿ ಸ್ನೇಹಿತರೆ, ಪಾಲಕ್ ಸೊಪ್ಪು ಬೇಳೆ ಹಾಕಿ ಸಿಂಪಲಾಗಿ ಸಾಂಬಾರು ಮಾಡೋದು ಹೇಗಂತ ನೋಡೋಣ. ಮೊದಲು ಒಂದು ಪಾತ್ರೆಗೆ ಇಟ್ಕೊಂಡು ಕುಕ್ಕರಲ್ಲಿ ಒಂದು 2 ಈರುಳ್ಳಿ, ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 2 ಕಟ್ ಮಾಡಿರೋಂಥ ಟೊಮೊಟೊ, ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪು ಚೆನ್ನಾಗಿ ನೀಟಾಗಿ ಕಟ್ ಮಾಡಿ ತೊಳೆದು ಹಾಕೋತಾ ಇದ್ವಿ. ಇದು ಬೇಳೆ ಒಂದು ಕೈಯಷ್ಟು ತೊಗರಿ ಬೇಳೆ, ಇದು ಸ್ವಲ್ಪ ರುಚಿಗೆ ತಗೋಂಥ ಉಪ್ಪು, ಇದು ಬಂದು ಹೆಸರು ಬೇಳೆ, ಅದು ಒಂದು ಕೈಯಷ್ಟು, ಒಂದು 3 ಗ್ಲಾಸಷ್ಟು ನೀರು ಹಾಕೋಬೇಕು. ಈ ಕುಕ್ಕರ್ ಮುಚ್ಚಿ ಒಂದು 4 ವಿಷಲ್ ಬರೋ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, 4 ವಿಷಲ್ ಬಂದಿದೆ, ಈಗ ಚೆನ್ನಾಗಿ ಬೆಂದಿದೆ. ಈಗ ಸ್ವಲ್ಪ ನೀರನ್ನ ಸಪ್ರೇಟಾಗಿ ಮಾಡ್ಕೋಬೇಕು. ಇದರಲ್ಲಿ ಈ ಥರ ನೀರು ಸಪ್ರೇಟ್ ತಗೊಂಡು ಅದನ್ನು ಈ ಥರ ಮಸ್ಕೋಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಕಾದಿದ್ದ ಪಾತ್ರೆಯಲ್ಲಿ ಒಂದು 2 ಸ್ಪೂನಷ್ಟು ಸಾಸಿವೆ ಹಾಕಿದ್ವಿ. ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀವಿ. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಕೆಂಪಾಗೋ ಥರ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಬೇಕು. ನಾವು ಆಗಲೇ ಕಟ್ ಮಾಡಿ ಬೇಳೆ ಮತ್ತು ಬೇಯಿಸಿದ ನೀರು ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದನ್ನ ಹಾಕೋತಾ ಇದ್ವಿ. ಪಾಲಕ್ ಸೊಪ್ಪೆಲ್ಲ ಬೇಯಿಸಿದ್ವಲ್ಲ ಆ ನೀರನ್ನು. 1 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ, ಧನಿಯಾ ಪುಡಿ ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಒಂದು ಚಿಕನ್ ಮಸಾಲ ಹಾಕೋತಾ ಇದ್ದೀವಿ, ಪೌಡ್ರ್ ಒಂದು ನೋಡಿ. ಅದು ಕೊತ್ತಂಬರಿ ಸೊಪ್ಪು 1 2 ಹಾಕೋತಾ ಇದ್ದೀವಿ ಮೇಲ್ಗಡೆ. ಒಂದು 5 ನಿಮಿಷ ಚೆನ್ನಾಗಿ ಬೇಯಬೇಕು. ಸಖತ್ತಾಗಿರುತ್ತೆ, ಒಂದು ಸರಿ ಮಾಡಿ ನೋಡಿ.